ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 19ನೇ ಕಂತಿನ ಹಣ ಯಾವತ್ತು ರಿಲೀಸ್ ಆಗುತ್ತೆ ಅಂತ ಡೇಟು ಫಿಕ್ಸ್ ಆಗಿದೆ. ಆ ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸಿಹಿ ಸುದ್ದಿನ ನೀಡಿದ್ದಾರೆ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಮೊದಲು 18ನೇ ಕಂತಿನ ಬಗ್ಗೆ ಹೇಳ್ತೀನಿ. 18ನೇ ಕಂತು ಯಾರ್ಯಾರಿಗಿನ್ನ ಬಂದಿರಲಿಲ್ವೋ ಅಂದರೆ 18ನೇ ಕಂತು ಮೈಸೂರು, ಮಂಡ್ಯ, ಹಾಸನ, ಉಡುಪಿ, ಬಿಜಾಪುರ, ಕೊಡಗು, ಚಿಕ್ಕಮಗಳೂರು, ರಾಯಚೂರು, ಬೆಂಗಳೂರು, ಚಾಮರಾಜನಗರ, ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ ಇಷ್ಟು ಜಿಲ್ಲೆಗಳಿಗೂ ಕೂಡ 18ನೇ ಕಂತು ಬಂದಿಲ್ಲ ಎಂದು ಸಾಕಷ್ಟು ಕಾಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ಇಷ್ಟು ಜಿಲ್ಲೆಗಳಿಗೂ ಕೂಡ 18ನೇ ಕಂತಿನ ಹಣ ತಲುಪಿದೆ. 3ನೇ ಬಾರಿ ಅಂದರೆ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೂ ಹಣವನ್ನು ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ. ಕೆಲವೊಬ್ಬರು ಯೋಚನೆ ಮಾಡ್ತಾ ಇದ್ರು, ಅಯ್ಯೋ ಬೇರೆಯವ್ರಿಗೆಲ್ಲ ಬಂದ್ಬಿಡ್ತಲ್ಲಪ್ಪ, ಇನ್ನೂ ನಮಗೆ ಬಂದೇ ಇಲ್ಲ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ರು. ಯಾರು ಕೂಡ ಯೋಚನೆ ಮಾಡಬೇಡಿ. ಕಾಂಗ್ರೆಸ್ ಸರ್ಕಾರ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣನ ತಲುಪಿಸುತ್ತೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಇಲ್ಲ ಗೃಹಲಕ್ಷ್ಮಿ ಹಣನ ನಿಲ್ಲಿಸ್ಬಿಟ್ಟಿದ್ದಾರೆ ಎಂದು ಅಪಪ್ರಚಾರ ಮಾಡ್ತಾ ಇದ್ರು. ಆದರೆ ಗೃಹಲಕ್ಷ್ಮಿ ಹಣನ ನಾವು ಯಾವತ್ತೂ ನಿಲ್ಲಿಸೋದಿಲ್ಲ, ನಾವು ಇರೋವರೆಗೂ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಎಂದು CM ಸಿದ್ದರಾಮಯ್ಯರವರು ಸ್ಪಷ್ಟನೆಯನ್ನು ನೀಡಿದ್ದರು. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, 19ನೇ ಕಂತಿನ ಹಣ ಅಂದರೆ ಫೆಬ್ರವರಿಯ ಹಣ ಆದಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡುವ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹಾಗಿದ್ರೆ ಯಾಕೆ ಇನ್ನೂ ಹಾಕಿಲ್ಲ ಅಂತ ಕೇಳೋದಾದರೆ, ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ. ಆದರೆ 18ನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಾಕಿ ಇರುವ ಕಾರಣ ಯಾರಿಗೂ ಕೂಡ ಹಣನ ಬಿಡುಗಡೆ ಮಾಡ್ತಾ ಇಲ್ಲ. ಪೂರ್ತಿಯಾಗಿ 18ನೇ ಕಂತು ಯಾರ್ಯಾರಿಗೆ ಬಿಡುಗಡೆ ಆಗಬೇಕಾಗಿತ್ತು ಅವರೆಲ್ಲರಿಗೂ ಕೂಡ ಬಿಡುಗಡೆ ಮಾಡಿ ಒಂದೇ ಸಲ 19ನೇ ಕಂತಿನ ಹಣನ 1ನೇ ಹಂತ, 2ನೇ ಹಂತ, 3ನೇ ಹಂತವಾಗಿ ಬಿಡುಗಡೆ ಮಾಡಬೇಕೆಂದು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಅಂದರೆ ಏಪ್ರಿಲ್ 10ರ ನಂತರ ಎಲ್ಲರೂ ಅಕೌಂಟ್ಗೂ ಕೂಡ ಹಣನ ಜಮೆ ಮಾಡ್ಬೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮತ್ತು 17ನೇ ಕಂತಿನ ಹಣ ನೋಡೋದಾದರೆ ಚಾಮರಾಜನಗರ ಜಿಲ್ಲೆಗೆ 16 ಮತ್ತು 17 ಮತ್ತು 18ನೇ ಕಂತಿನ ಹಣವನ್ನು ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ. ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಅವರು ಎಲ್ರಿಗೂ ಕೂಡ ಹಣನ ಜಮೆ ಮಾಡಲಿ, ಇದೇ ರೀತಿ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ತುಂಬಾ ಸಹಾಯ ಆಗುತ್ತೆ ಎಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು 17ನೇ ಕಂತಿನ ಹಣ ಇನ್ನು 20% ಜನರಿಗೆ ಬಾಕಿ ಉಳಿದಿತ್ತು. ಅದನ್ನು ಕೂಡ ಇನ್ನು ಕೆಲವು 10 ದಿನಗಳಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಎಂದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದುಕೊಳ್ಳುತ್ತಿದೆ. ಅನ್ನಭಾಗ್ಯ ಹಣ ಡಿಸೆಂಬರ್ ತಿಂಗಳು ಅನ್ನಭಾಗ್ಯ ಹಣ ಎಲ್ರಿಗೂ ಕೂಡ ಬರಬೇಕಾಗಿತ್ತು. ಆದರೆ ಬೆಂಗಳೂರು ಈಸ್ಟ್, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಬರೋದು ತುಂಬಾ ಲೇಟ್ ಆಗಿತ್ತು. ಅವರಿಗೂ ಕೂಡ ಅನ್ನಭಾಗ್ಯ ಹಣನ ತಲುಪಿಸ್ತೀವಿ ಎಂದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದುಕೊಳ್ಳುತ್ತಿದೆ. ಯಾರ್ಯಾರ ಅಕೌಂಟ್ಗೆ ಇನ್ನೂ ಹಣ ಜಮೆ ಆಗಿಲ್ವೋ ಅವರು ಬೆಂಗಳೂರು ಗ್ರಾಮ್ 1 ಅಥವಾ ಬೆಂಗಳೂರು 1ಗೆ ಹೋಗಿ ಕರ್ನಾಟಕ 1ಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಪ್ರೂಫ್ ಕೊಟ್ಟರೆ ಚೆಕ್ ಮಾಡಿ ಕೊಡ್ತಾರೆ ಎಂದು ಹೇಳಿದ್ವಿ. ಆದರೆ ಆ ರೀತಿ ಅಲೆದಾಡೋ ಪರಿಸ್ಥಿತಿನೇ ಇಲ್ಲ. ಯಾಕಂತ ಅಂದರೆ ಕಾಂಗ್ರೆಸ್ ಸರ್ಕಾರ 1ನೇ ಹಂತ, 2ನೇ ಹಂತ, 3ನೇ ಹಂತ ಎಂದು 3 ವಿಭಾಗಗಳಾಗಿ ವಿಂಗಡಿಸಿಕೊಂಡು ಜಿಲ್ಲೆಗಳನ್ನ ಹಣನ ಜಮೆ ಮಾಡ್ತಾ ಬರ್ತಿರುವ ಕಾಂಗ್ರೆಸ್ ಸರ್ಕಾರ ಎಲ್ಲ ಜಿಲ್ಲೆಗಳಿಗೂ ಹಣನ ಸ್ಪಷ್ಟತೆಯಿಂದ ನೀಟಾಗಿ ಹಣನ ಜಮೆ ಮಾಡ್ತಾ ಬರ್ತಿದೆ. ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡ್ತಿದ್ದಾರೆ. ಎಷ್ಟೋ ಕಷ್ಟದಲ್ಲಿರುವ ಮನೆಗಳಿಗೆ ಸಹಾಯಕವಾಗ್ತಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ವಿಷಯನ ತಿಳಿದು 19ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ, ಯಾರು ಕೂಡ ವರಿನ ಮಾಡ್ಕೋಬೇಡಿ, ಏಪ್ರಿಲ್ 10ರ ನಂತರ ಎಲ್ಲರ ಅಕೌಂಟ್ಗೂ ಕೂಡ ಹಣನ ಜಮೆ ಮಾಡ್ತೀವಿ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ 19ನೇ ಕಂತಿನ ಅಪ್ಡೇಟ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ಥರ ಮಾಹಿತಿ ಇದ್ದರೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ತಾ, ದಯವಿಟ್ಟು ಇನ್ನೂ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ಅವರು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಷಯನ ಸರ್ಕಾರಕ್ಕೆ ಬೇಗ ಮುಟ್ಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.